ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರತಿಭಾ ವಿನಾಯಕ್. ನಾವು ಸಿರ್ಸಿ ದೇವಸ್ಥಾನ ಎಲ್ಲ ನೋಡಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಜೋಗ್ ಫಾಲ್ಸ್ ನೋಡೋಣ ಅಂತ ಹೊಂಟಿದ್ವಿ. ಸೊಸಲಿಂಗ ನೋಡ್ಬೇಕು ಅಂದ್ಕೊಂಡು ನಮ್ಮ ಮನೆಯವ್ರು ಬಾಡ ಅದೇನು ನೋಡ್ಕೊಂಡೇವಿ. ಫಸ್ಟೆಲ್ಲ ನೋಡೀವಿ. ಈಗ ಜೋಗ್ ನೋಡೋಕೆ ಹೋಗೊಂಡು ಜೋಗ್ ನೋಡಿ ಭಾಳ 17 ವರ್ಷ ಮೇಲೆ ಆತು ಹೋಗೊಂಡು ನಡಿ ಅಂತ ಕರ್ಕೊಂಡು ಹೊಂಟಿದ್ರು. ನೀರು ಐತಿಲ್ಲ ಗೊತ್ತಿಲ್ಲ, ಬಟ್ ಹೊಂಟೀವಿ. ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಗಾಡಿ ಒಳಗೆಲ್ಲ ಹೊಂಟಿದ್ವಿ. ನಾವೀಗ ಜೋಗದ ಹತ್ರ ಹೊಂಟೀವಿ. ಇದು ಜೋಗ ಹೋಗ್ಬೇಕಾಗಿರೋ ಬ್ರಿಡ್ಜ್. ನಮ್ಮ ಮನೆಯವ್ರು ಗಾಡಿ ಸ್ಲೋ ಹೊಡಿ ಅಂದರು ಅಷ್ಟು ಸ್ಪೀಡ್ ಹೊಡ್ಯಾತಿದ್ರೆ ಏನು ನಂಗೆ ನೀಟ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಜೋಗ ನೋಡ್ಬೇಕಂತ ಭಾಳ ಆಸೆ ಇತ್ತು. ಭಾಳ ವರ್ಷದಿಂದ ನನ್ನ ಮದುವೆ ಆದಾಗ ಫಸ್ಟ್ ನೋಡಿದ್ವಿ. ಅದಾದಮೇಲೆ ಇದನ್ನು ಇವಾಗ ನೋಡತ್ತಿದ್ದ. ನನ್ನ ಮದುವೆಗೆ 18 ವರ್ಷ ಆಯ್ತು. 17 ವರ್ಷ ಆಗಿದ್ದು ನಾನು ಜೋಗ್ ಫಾಲ್ಸ್ ನೋಡಿ. ನಾವು ನೀರು ಖಾಲಿ ಆಗಿತ್ತು, ನಾವು ನೀರಿಲ್ಲೇನೋ ಅಂದ್ಕೊಂಡಿದ್ವಿ. ಬಟ್ ಈ ಸತಿ ಹೋದಾಗ ಚಲೋ ನೀರಿತ್ತು, ಚಲೋ ಅನ್ನಿಸ್ತು ನೋಡಿ. ನೋಡ್ಕೊಂಡು ಹಂಗೆ ಒಂದಿಷ್ಟು ಫೋಟೋಸು ತೆಗೆಸ್ಕೊಂಡ್ವಿ. ನೋಡ್ರಿ ನೀರು ಎಷ್ಟು ಚಲೋ ಬೀಳತೈತೆ, ಎಷ್ಟು ಚಂದ ಅನಿಸ್ತಂದ್ರೆ. ಭಾಳ ವರ್ಷದಿಂದ ನೋಡಿದ್ದೆ. ಅವಾಗಿಂದೆಲ್ಲ ನೆನಪು ಬರತೈತೆ. ನಾನು ನಮ್ಮ ಮನೆಯವ್ರು ಹೋಗಿದ್ದೆ. ಸ್ವಲ್ಪ ಹಂಗೆ ಫೋಟೋಗಳು ತಗೊಂಡ್ವಿ ಸಿಂಪಲ್ಲಾಗಿ. ನಮ್ಮ ಜೋಗ್ ಟ್ರಿಪ್ ಎಲ್ಲ ಮುಗಿಸಿ ಅಲ್ಲಿಂದ ನಾವು ಸಿಗಂದೂರು ಹೊಂಟ್ವಿ. ಸಿಗಂದೂರು ಬ್ರಿಡ್ಜ್ ಹತ್ರ ಬಂದು ವಿಡಿಯೋ ಮಾಡತ್ತೆ ನಾನು. ಸಿಗಂದೂರು ಬ್ರಿಡ್ಜ್ ಮಾಡ್ಯಾರ. ಫಸ್ಟ್ ಲಾಂಚ್ ಇರ್ತೈತೆ. ಲಾಂಚ್ನಾಗ ಹೋಗೋಕೆ ಭಾರಿ ಖುಷಿ ಅನ್ನಿಸ್ತೈತಿ. ಎಲ್ಲ ಗಾಡಿಗಳೆಲ್ಲ ಲಾಂಚ್ ಮಾಡಿ ಬಿಡ್ತಿದ್ರು. ಬಟ್ ಈಗ ಲಾಂಚ್ ಬಂದ್ ಮಾಡ್ಯಾರ. ಸಿಗಂದೂರು ಬ್ರಿಡ್ಜ್ ಮೇಲಿಂದನೇ ಹೋಗ್ಬೇಕು. ಬಟ್ ಬೇಗ ಮುಟ್ತೀವಿ ಲಾಂಚಿಗಿಂತಲೂ. ಈಗ ಬೇಗ ಹೋಗ್ತೇವೆ ನಾವು ಸಿಗಂದೂರ್ಗೆ. ಅದು ಐತೇನೋ ಅಂದ್ಕೊಂಡಿದ್ವಿ ಇದ್ರ ಹೋಗ್ಬೇಕಂಥೇಳಿ. ಬಟ್ ಪೂರ್ತಿ ಬಂದ ಮಾಡಿಬಿಟ್ಟಾರೆ. ಸೊ ಬ್ರಿಡ್ಜ್ ಮೇಲಿಂದನೇ ಹೋಗೋದಾತ. ಸ್ವಲ್ಪ ಅಲ್ಲೇ ನಿಂತು ಫೋಟೋ ಗಿಟ್ಟು ತಗೊಂಡು ಮತ್ತು ಮುಂದೆ ಭಾಳ ಹೊತ್ತು ನಿಲ್ಲಿಲ್ಲ, ಕೆಟ್ಟ ಬಿಸಿಲಿತ್ತು. ಅಲ್ಲಿಂದ ಫುಲ್ ಸ್ಪೀಡ್ ಹೊಡ್ಯಾತಿದ್ರು ನಮ್ಮ ಯಜಮಾನ್ರು. ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಂಗೆ ಸಿಗಂದೂರು ಬಂದ್ವಿ. ಎಲ್ಲ ಈ ಸತಿ ದೇವ್ರ ದರ್ಶನ ಎಲ್ಲ ಕೆಟ್ಟ ಬಿಸಿಲು ಒಳಗೆ ಮಾಡಿಬಿಟ್ಟೇವಿ ನಾವು ಅಂತೂ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊಂಟೀವಿ ಒಳಗೆ ದರ್ಶನಕ್ಕೆ. ಸೊ ಒಂದು ಫೋಟೋ ತಗೊಂಡು ಅಲ್ಲಿಂದ ಪಾಳೆ ಹಚ್ಚಿದ್ವಿ. ಪಾಳೆ ಹಚ್ಚಿದ ದೇವ್ರ ದರ್ಶನನೂ ಎಲ್ಲ ಚಲೋ ಆಯ್ತು. ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಿಟ್ವಿ ನಾವು ಅಲ್ಲಿಂದ. ನೆಕ್ಸ್ಟ್ ನಾವು ಹೋಗಿದ್ದು ಕೊಲ್ಲೂರು ಮೂಕಾಂಬಿಕಾ ಹೊಂಟಿದ್ವಿ. ಮೂಕಾಂಬಿಕಾ ಟೆಂಪಲ್ ಮುಗಿಸ್ಕೊಂಡು ನಮ್ದು ಶೃಂಗೇರಿಗೆ ಹೋಗಿ ಶೃಂಗೇರಿಲಿಂದ ಸೀದಾ ಇದಕ್ಕೆ ಹೋಗೋದು ಪ್ಲ್ಯಾನ್ ಇತ್ತು. ಎಲ್ಲಂದ್ರೆ ಹೊರನಾಡುನಾಗ ಹಾಲ್ಟಿಂಗ್ ಮಾಡೋ ಪ್ಲ್ಯಾನ್ ಇತ್ತು. ಬಟ್ ಭಾಳ ಲೇಟ್ ಆಗಿಬಿಟ್ಟಿತ್ತು. ಸೊ ಇಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಸ್ವಲ್ಪ ಫೋಟೋದು ತಗೊಂಡು ಅಲ್ಲಿ ಎಷ್ಟು ಚಂದ ರೆಡಿ ಆಗಿದ್ರು ಅಂದ್ರೆಲ್ಲ ಭರತನಾಟ್ಯಮ್ ಡ್ಯಾನ್ಸ್ ಮಾಡೋರು. ನಾನು ಡ್ಯಾನ್ಸರ್ ಆಗಿರೋದ್ರಿಂದ ನಂಗೆ ಭಾಳ ಅವ್ರು ನೋಡಿ ನನಗೂ ಆಸೆ ಆಗತ್ತಿದ್ದು. ನಾನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ನೋಡಿರಿ ಮೂಕಾಂಬಿಕಾ ಟೆಂಪಲ್ದೆಲ್ಲ ಮುಗೀತು. ಅಲ್ಲಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಹಶು ಭಾಳ ಆಗಿತ್ತು, ಈವ್ನಿಂಗ್ ಆಗಿಬಿಟ್ಟಿತ್ತಲ್ಲ. ಸೊ ಹಂಗಾಗಿ ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನಾವು. ನೋಡಿರಿ ಈಗ ಶೃಂಗೇರಿಗೆ ಹೋಗಾಕನೂ ಫುಲ್ ಕತ್ಲ ಆಗಿಬಿಟ್ಟೈತಿ. 7 ಗಂಟೆ 7:15 ಆಗಿತ್ತು. ಹಾಗಾಗಿ ನಾವು ಮತ್ತೆ ಹೊರನಾಡು ಪ್ಲ್ಯಾನ್ ಮಾಡಲಿಲ್ಲ. ಅಲ್ಲೇ ಉಳ್ಕೊಂಡ್ವಿ ಶೃಂಗೇರಿ ಒಳಗೆ. ಶೃಂಗೇರಿ ತಾಯಿ ಶಾರದಾಂಬ ದರ್ಶನ ನೆಕ್ಸ್ಟ್ ವ್ಲಾಗ್ನಾಗ ನೋಡೋಣ ಅಂತ. ಧನ್ಯವಾದ.